Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಬಿಡುಗಡೆ ಆಗಿರುವಂತಹ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗಿನ ಒಂದು ಪುಸ್ತಕವನ್ನ ಖರೀದಿ ಮಾಡಿ ನಿಮ್ಮ 402 PSI ಪರೀಕ್ಷೆ ಇನ್ನೇನು ಮುಂದಿನ ತಿಂಗಳಲ್ಲಿ ನಡೆಯುತ್ತೆ, ಅದಕ್ಕೆ ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಬಹುದು. ಈ ಪುಸ್ತಕದಲ್ಲಿ ಸಣ್ಣ ವಾಕ್ಯಗಳ ಅನುವಾದ, ಸಣ್ಣ ಪ್ಯಾರಾಗ್ರಾಫ್, ದೊಡ್ಡ ಪ್ಯಾರಾಗ್ರಾಫ್, ಎಡಿಟೋರಿಯಲ್ ಟ್ರಾನ್ಸ್ಲೇಷನ್, ಹೀಗೆ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ 80 ಪ್ರಶ್ನೆಗಳನ್ನ ನೀವು ಈ ಪುಸ್ತಕದಲ್ಲಿ ನೋಡಬಹುದಾಗಿದೆ. ಹಾಗೂ ಇದರಲ್ಲಿ 1000 ಒಕ್ಯಾಬ್ಯುಲರಿಗಳಿದೆ. ಇವೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ನಿಮ್ಮನ್ನ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ತಯಾರಿಯನ್ನ ಮಾಡುತ್ತೆ. ಹಾಗೂ ಇದರೊಂದಿಗೆ ಪ್ರಿಸಿ ರೈಟಿಂಗ್ ಕೂಡ ಇದರಲ್ಲಿ ಅವೈಲಬಲ್ ಇದೆ. ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳುಹಿಸಿ, ನಾನು ನಿಮಗೆ ಪುಸ್ತಕವನ್ನ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ಗೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಹೀಗಿದೆ ಇವತ್ತಿನ ನಮ್ಮ ಪ್ರಶ್ನೆ. ಕನ್ನಡದ ಒಂದು ಪ್ಯಾರಾಗ್ರಾಫ್ ಅನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಬೇಕಾಗಿದೆ. 5 ವಾಕ್ಯಗಳಿದೆ, ಓದ್ತೀನಿ, ಕೇಳಿಸ್ಕೊಳ್ಳಿ. ಪಿಂಚಣಿಗೆ ಸಂಬಂಧಿಸಿದಂತೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚರ್ಚೆಗಳು ಕೇಳಿ ಬರುತ್ತಿವೆ. ಒಂದೆಡೆ ಉದ್ಯೋಗಿಗಳ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದರೆ, ಮತ್ತೊಂದೆಡೆ ಕನಿಷ್ಠ ಪಿಂಚಣಿ ಕುರಿತು ಚರ್ಚೆ ತೀವ್ರಗೊಂಡಿದೆ. ಇಪಿಎಫ್ಒನ ಉದ್ಯೋಗಿಗಳ ಪಿಂಚಣಿ ಯೋಜನೆಯಡಿ ಪಡೆಯಬೇಕಾದ ಕನಿಷ್ಠ ಪಿಂಚಣಿಯ ಕುರಿತು ಸೆಪ್ಟೆಂಬರ್ 6ರಂದು ಒಂದು ಪ್ರಮುಖ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಹೌದು, ಇಪಿಎಫ್ಒ ಮಂಡಳಿ ಸಭೆ ಸೆಪ್ಟೆಂಬರ್ 6ರಂದು ನಡೆಯಲಿದೆ. ಕನಿಷ್ಠ ಪಿಂಚಣಿ ವಿಷಯವನ್ನು ಮಂಡಳಿಯ ಸಭೆಯ ಕಾರ್ಯಸೂಚಿಯಲ್ಲಿ ಸೇರಿಸಲಾಗಿದೆ. ಹೀಗಿದೆ ಈ ಒಂದು ಪ್ಯಾರಾಗ್ರಾಫ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ತಿಳಿಸೋ ಮುನ್ನ ನೀವು ಇದನ್ನ ಟ್ರೈ ಮಾಡ್ತೀರಾ ಅನ್ನೋ ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿ, ಬೇಕಿದ್ರೆ ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ನೀವು ಟ್ರೈ ಮಾಡಬಹುದು. ಇದರ ಎಕ್ಸ್ಪ್ಲನೇಷನ್ ನೋಡ್ತೀನಿ ಅನ್ನೋ ಹಾಗಿದ್ರೆ ನೋಡಬಹುದು. ಈಗ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಮೊದಲಿಗೆ ಒಕ್ಯಾಬ್ಯುಲರಿ. ಮೊದಲನೇ ವಾಕ್ಯ ಹೀಗಿದೆ. ಪಿಂಚಣಿ ಅಂತ ಹೇಳಿದ್ದಾರೆ. ಪಿಂಚಣಿ ಅಂತಂದ್ರೆ ಪೆನ್ಷನ್ ಅಂತ ತಗೊಳ್ಬಹುದು. ಸಂಬಂಧಿಸಿದಂತೆ ರಿಲೇಟೆಡ್ ಅಂತ ತಗೊಳ್ಳೋಣ. ಇತ್ತೀಚಿನ ರೀಸೆಂಟ್, ದಿನಗಳಲ್ಲಿ ಅಂತ ಹೇಳಿದ್ದಾರೆ, ಡೇಸ್ ಅಂತ ತಗೊಳ್ತಾ ಇದ್ದೀನಿ. ಸಾಕಷ್ಟು, ಮೆನಿ ಅಂತ ತಗೊಳ್ಬಹುದು, ಲಾಟ್ ಅಂತ ತಗೊಳ್ಬಹುದು. ಚರ್ಚೆಗಳು ಅಂತಂದ್ರೆ ಡಿಬೇಟ್ಸ್ ಅಂತ ಹೇಳ್ತೀವಿ. ಓಕೆ, ಕೇಳಿ ಬರುತ್ತಿವೆ. ಕೇಳಿ ಅಂತಂದ್ರೆ ಕೇಳಿಸ್ಕೊಳ್ಳೋದು, ಅಥವಾ ನಮಗೆ ಏನೋ ಅಲ್ಲಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗೋದು, ಎಲ್ರಿಗೂ ಗೊತ್ತಾಗುವಂತ ಒಂದು ವಿಷಯ. ಬರುತ್ತಿವೆ ವಿಚ್ ಮೀನ್ಸ್ ಅ ಸಿಚುಯೇಷನ್. ಇಲ್ಲೊಂದು ಸಿಚುಯೇಷನ್ ಇದೆ. ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಪೆನ್ಷನ್ಗೆ ರಿಲೇಟ್ ಆಗಿರುವಂತಹ ಡಿಬೇಟ್ಸ್ ರೀಸೆಂಟ್ ಡೇಸ್ ಅಲ್ಲಿ ಜಾಸ್ತಿ ಆಗಿದೆ, ಹೀಗೆ ಹೇಳ್ತಾ ಇದ್ದಾರೆ. ಸೊ ಇದನ್ನ ಕೇಳಿ ಬರುತ್ತಿದೆ ಅನ್ನೋದನ್ನ ಒಂದು ಸಿಚುಯೇಷನ್ ರೀತಿಯಲ್ಲಿ ಬರಿಬೇಕು. ಹಾಗಾಗಿ ಇದನ್ನ ಈ ರೀತಿಯಲ್ಲಿ ತಗೊಳ್ತಾ ಇದ್ದೀನಿ. ದೇರ್ ಹ್ಯಾಸ್ ಬೀನ್, ನೋಡಿ ಹೀಗೆ ತಗೊಂಡಿದ್ದೀನಿ. ಯಾಕೆ ಇದನ್ನ ಹ್ಯಾಸ್ ಬೀನ್ ತಗೊಂಡಿರೋದು, ಯಾಕೆ ಅಂತಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ಒಂದು ಟೆನ್ಸ್ ನಲ್ಲಿ ಇದೆ. ಹಿಂದೆನೂ ಆಗಿತ್ತು ಡಿಸ್ಕಷನ್ ಅಥವಾ ಡಿಬೇಟ್, ಇವಾಗ್ಲೂ ಆಗ್ತಿದೆ, ಫ್ಯೂಚರ್ ಅಲ್ಲೂ ಆಗುತ್ತೆ. ಯಾವಾಗ ನಿಲ್ಲುತ್ತೆ ಅಂತ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಸೊ ಫಾರ್ ದ್ಯಾಟ್ ರೀಸನ್ ಇದನ್ನ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ತಗೊಂಡಿದ್ದೀನಿ. ಇದನ್ನ ಈಗ ವಾಕ್ಯವಾಗಿ ಬರಿಬೇಕು. ಹೇಗೆ ಬರೆಯೋದು ನೋಡೋಣ. ದೇರ್ ಹ್ಯಾಸ್ ಬೀನ್, ಏನು ಕೇಳಿ ಬರ್ತಾ ಇರೋದು, ಬರೀ ಡಿಬೇಟ್ಸ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಒಂದೆರಡಲ್ಲ, ಅನೇಕ ಅಥವಾ ಸಾಕಷ್ಟು. ಹಾಗಾಗಿ ಅ ಲಾಟ್ ಆಫ್ ಡಿಬೇಟ್ಸ್ ಈ ರೀತಿಯಲ್ಲಿ ತಗೊಳ್ಬೇಕು. ಓಕೆ, ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ಡಿಬೇಟ್ಸ್. ಯಾವಾಗ? ಇನ್ ದ ರೀಸೆಂಟ್ ಡೇಸ್. ಯಾಕಿಲ್ಲಿ ಇನ್ನನ ಬಳಕೆ ಆಗಿದೆ, ಗಮನ ಕೊಟ್ಟು ನೋಡ್ಬೇಕು. ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಳಲ್ಲಿ ಅಂತ ಏನಿದೆ
ಅದು ಗಳು ಅಂದ್ರೆ ಪ್ಲೂರಲ್ ಆಯ್ತು, ಅಲ್ಲಿ ಅಂತ ಕೊಟ್ಟಿರೋದನ್ನ ಇನ್ ಅಂತ ತಗೊಂಡಿದ್ದೀನಿ. ಹಾಗಾಗಿ ಇನ್ ರೀಸೆಂಟ್ ಡೇಸ್ ಅಂತ ತಗೊಂಡಿದ್ದೀನಿ. ಯಾವುದಕ್ಕೆ ಸಂಬಂಧಿಸಿದ ಹಾಗೆ ನೋಡಿ, ರಿಲೇಟೆಡ್ ಅಂತ ತಗೊಂಡಿದ್ದೀನಲ್ಲ ಅದನ್ನ ಬರಿತಾ ಇದ್ದೀನಿ. ಇನ್ ರೀಸೆಂಟ್ ಡೇಸ್ ರಿಲೇಟೆಡ್ ಪೆನ್ಷನ್. ವಾಕ್ಯವನ್ನ ಓದೋಣ. ಇನ್ನೂ ಇಲ್ಲೇನೋ ತಗೊಳ್ಬೇಕಾಗಿದೆ. ದೇರ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ಡಿಬೇಟ್ಸ್ ಇನ್ ದ ರೀಸೆಂಟ್ ಡೇಸ್ ರಿಲೇಟೆಡ್ ಪೆನ್ಷನ್. ಏನೋ ಮಿಸ್ಸಿಂಗ್ ಇದೆ. ರಿಲೇಟೆಡ್ ಯಾವುದಕ್ಕೆ, ನೋಡಿ ಇಲ್ಲಿ ಗೆ ಅನ್ನುವಂಥ ಒಂದು ಪದದ ಬಳಕೆ ಮಾಡಲಾಗಿದೆ. ಸೊ ಇದೇ ಇಲ್ಲಿನ ಲಿಂಕ್ ಆಗತ್ತೆ. ಹಾಗಾಗಿ ರಿಲೇಟೆಡ್ ಟು ಪೆನ್ಷನ್. ಅರ್ಥ ಆಯ್ತಾ ಹೇಗೆ ತಗೊಂಡೆ ಅಂತ? ಪ್ರಿಪೋಸಿಷನ್, ಟೆನ್ಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ವಿಡಿಯೋಲಿ. ಅದಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತಾ ಇರೋದು. ಇಲ್ಲಿ ನೋಡ್ಕೊಳ್ಳಿ, ಹ್ಯಾಸ್ ಬೀನ್ ಏನ್ ತಗೊಂಡಿದ್ದೀನಿ, ಇದು ಟೆನ್ಸಸ್ಗೆ ಸಂಬಂಧಿಸಿದಾಯ್ತು ಅಲ್ವಾ. ಇಲ್ಲಿ ಬಂದಿರುವಂತಹ ಇನ್ನಿನ ಬಳಕೆ ಆಗಿರಬಹುದು, ಟೂನ ಬಳಕೆ ಆಗಿರಬಹುದು, ಇವುಗಳನ್ನ ಕೂಡ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ ನಮ್ಮ ಎರಡನೇ ವಾಕ್ಯ. ಒಂದೆಡೆ ನೆನ್ಪಿಟ್ಕೊಂಡ್ಬಿಡಿ, ಆನ್ ಒನ್ ಹ್ಯಾಂಡ್ ಈ ರೀತಿಯಲ್ಲಿ ತಗೊಳ್ಬೇಕು. ಕಮ ಇದೆ, ನಾವು ತಗೊಳ್ಳೋಣ. ಉದ್ಯೋಗಿಗಳ ಅಂತ ಹೇಳಿದ್ದಾರೆ. ಉದ್ಯೋಗಿ ಅಂದ್ರೆ ಎಂಪ್ಲಾಯಿ, ಉದ್ಯೋಗಿಗಳ ಅಂತಂದ್ರೆ ಎಂಪ್ಲಾಯೀಸ್ ಅಂತ ತಗೊಳ್ಬೇಕು. ಹೀಗೆ ಪಿಂಚಣಿ, ಪೆನ್ಷನ್, ಯೋಜನೆಗೆ ಸಂಬಂಧಿಸಿದಂತೆ, ಸ್ಕೀಮ್ ಸಂಬಂಧಿಸಿದಂತೆ, ರಿಲೇಟೆಡ್ ಟು. ಸುಪ್ರೀಂ ಕೋರ್ಟ್ ಯಾವುದೇ ಬದಲಾವಣೆ ಅನ್ನೋದು ಇಲ್ಲ, ಇದನ್ನ ನಾವು ಹೀಗೆ ತಗೊಳ್ಳೋಣ. ಸುಪ್ರೀಂ ಕೋರ್ಟ್ ನಲ್ಲಿ ಅಂತ ಹೇಳಿದ್ದಾರೆ. ವಾಕ್ಯದಲ್ಲಿ ನೋಡೋಣ ಇದನ್ನ ಹೇಗೆ ತಗೊಳ್ಳೋದು ಅಂತ. ವಿಚಾರಣೆ ನಡೆಯುತ್ತಿದ್ದರೂ, ವಿಚಾರಣೆ ಇನ್ವೆಸ್ಟಿಗೇಷನ್ ನಡೆಯುತ್ತಿದ್ದರೂ, ಈಸ್ ಗೋಯಿಂಗ್ ಆನ್ ಹೀಗೆ ತಗೊಳ್ತಾ ಇದ್ದೀನಿ. ಕಾಮ ಇದೆ ತಗೊಳ್ಳೋಣ. ಮತ್ತೊಂದೆಡೆ, ಆನ್ ದಿ ಅದರ್ ಹ್ಯಾಂಡ್ ಇದು ನೆನ್ಪಿಟ್ಕೊಳ್ಳಿ. ಒಂದೆಡೆ ಮತ್ತೊಂದೆಡೆ ಬರ್ಕೊಂಬಿಡಿ ಬೇಕಿದ್ರೆ. ಕನಿಷ್ಠ ಮಿನಿಮಮ್, ಪಿಂಚಣಿ ಪೆನ್ಷನ್, ಮಿನಿಮಮ್ ಇನ್ನೊಂದ್ಸರ್ತಿ ನೀಟಾಗಿ ಬರಿತೀನಿ, ಸ್ವಲ್ಪ ದೂರ ಬರ್ದಿದ್ದೀನಿ. ಓಕೆ. ಕುರಿತು ಎಬೌಟ್, ಚರ್ಚೆ ಡಿಬೇಟ್, ತೀವ್ರಗೊಂಡಿದೆ ಇಂಟೆನ್ಸಿಫೈಡ್ ಅಂತ ತಗೊಳ್ಬಹುದು. ತೀವ್ರ ಅನ್ನೋದನ್ನ ಇಂಟೆನ್ಸ್ ಅಂತ ಹೇಳ್ತೀವಲ್ವಾ, ತೀವ್ರಗೊಂಡಿದೆ ಅನ್ನೋದನ್ನ ಇಂಟೆನ್ಸಿಫೈಡ್ ಅಂತ ತಗೊಂಡಿದ್ದೀನಿ. ಫೈನ್. ಇಲ್ಲಿಗೆ ನಮ್ಮ ವಾಕ್ಯ ಕಂಪ್ಲೀಟ್ ಆಗಿದೆ. ಇದನ್ನು 4 ಭಾಗಗಳಲ್ಲಿ ಬರಿಬೇಕು. ಮೊದಲನೇ ಭಾಗ ಇದು ಒಂದೆಡೆ, ಎರಡನೇ ಭಾಗ ಇಲ್ಲಿ ನಡೆಯುತ್ತಿದ್ದರು, ಮೂರನೇದು ಮತ್ತೊಂದೆಡೆ, ನೆಕ್ಸ್ಟ್ ಲಾಸ್ಟ್ ಒನ್ ಇದು, ಫೋರ್ತ್ ಒನ್ ಇಲ್ಲಿ. ಮೊದಲನೇದು ಬರಿತಾ ಇದ್ದೀನಿ. ಆನ್ ಒನ್ ಹ್ಯಾಂಡ್ ಗೊತ್ತಾಯ್ತಾ, ಹೀಗೆ ತಗೊಳ್ಬೇಕು. ಕಾಮ ಇದೆ ತಗೊಳ್ಳೋಣ. ಏನ್ ಹೇಳ್ತಾ ಇದ್ದಾರೆ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳೋಣ. ಇನ್ವೆಸ್ಟಿಗೇಷನ್ ನಡೀತಾ ಇದ್ರೂ ಕೂಡ ಅಂತ. ಯಾವುದಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿ? ಪೆನ್ಷನ್ ಸ್ಕೀಮ್ಗೆ ಸಂಬಂಧಿಸಿದ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದು ಯಾರಿಗೆ ಫೈನಲ್ ಆಗಿ ಸಂಬಂಧಿಸಿರೋದು? ಎಂಪ್ಲಾಯೀಸ್ಗೆ. ಹೀಗೆ ನಡೀತಾ ಇದ್ರೂ ಕೂಡ ಏನಾಗ್ತಿದೆಯಂತೆ? ಆನ್ ದ ಅದರ್ ಹ್ಯಾಂಡ್, ಮಿನಿಮಮ್ ಪೆನ್ಷನ್ ಇದಕ್ಕೆ ಸಂಬಂಧಿಸಿದ ಹಾಗಿನ ಒಂದು ಡಿಬೇಟ್. ಆ ಡಿಬೇಟ್ ಅಬೌಟ್ ಮಿನಿಮಮ್ ಪೆನ್ಷನ್ ಏನಾಗಿದೆ? ಹ್ಯಾಸ್ ಇಂಟೆನ್ಸಿಫೈಡ್ ಹೀಗೆ ಹೇಳಿದ್ದಾರೆ. ಅರ್ಥ ಆಯ್ತಾ? ಎರಡು ಸಪ್ರೇಟ್ ಆಗಿರುವಂತಹ ಸೆಂಟೆನ್ಸ್. ಒಂದು ಇನ್ವೆಸ್ಟಿಗೇಷನ್ ಮುಂದುವರಿತಾ ಇರೋದು, ಮತ್ತೊಂದು ಡಿಬೇಟ್ ಇಂಟೆನ್ಸಿಫೈ ಆಗಿರೋದು. ಮೊದಲನೇದಾಗಿ ಇದನ್ನ ಬರಿತಾ ಇದ್ದೀನಿ. ವೆನ್, ಇದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಯಾಕೆ ವೆನ್ ಅನ್ನ ತಗೊಳ್ತಾ ಇದ್ದೀನಿ ಅಂತ. ವೆನ್ ಇನ್ವೆಸ್ಟಿಗೇಷನ್ ಈಸ್ ಏನಾಗ್ತಾ ಇದೆ? ಮುಂದುವರಿತಾ ಇದೆ. ಈಸ್ ಗೋಯಿಂಗ್ ಆನ್ ಯಾವುದಕ್ಕೆ ಸಂಬಂಧಿಸಿರೋದು? ಅದಕ್ಕೂ ಮುನ್ನ ಸುಪ್ರೀಂ ಕೋರ್ಟ್, ಅದನ್ನ ಬರೆದ್ಬಿಡೋಣ. ಈಸ್ ಗೋಯಿಂಗ್ ಆನ್ ಎಲ್ಲಿ? ಇನ್ ಸುಪ್ರೀಂ ಕೋರ್ಟ್. ಎಲ್ಲಿ? ಇನ್ ಸುಪ್ರೀಂ ಕೋರ್ಟ್. ವಿಚ್ ಈಸ್ ಇದು ಸಂಬಂಧಿಸಿರೋದು, ವಿಚ್ ಈಸ್ ರಿಲೇಟೆಡ್ ಟು ಯಾರಿಗೆ? ಎಂಪ್ಲಾಯೀಸ್. ಪೆನ್ಷನ್ ಸ್ಕೀಮ್ ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ.
ಯಾಕಿಲ್ಲಿ ವೆನ್ನ ಬಳಕೆ ಮಾಡಿರೋದು ನೋಡಿ, ನಡೆಯುತ್ತಿದ್ದರೆ ಅಂದ್ರೆ ಒಂದ್ ಕಡೆ ಇನ್ನೇನೋ ನಡೀತಾ ಇದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದ್ ಕಡೆ ಇನ್ನೊಂದು ವಿಷಯ ನಡೀತಿದ್ಯಂತೆ. ಹಾಗಾಗಿ ಇಲ್ಲಿ ವೆನ್ ಅನ್ನುವಂಥ ಒಂದು ಪದದ ಬಳಕೆ ಮಾಡಲಾಗಿದೆ. ಹೀಗೆ ತಗೊಂಡಿದ್ದೀನಿ. ಮುಂದಕ್ಕೆ ಹೋಗೋಣ. ಪೆನ್ಷನ್ ಸ್ಕೀಮ್, ಇಲ್ಲೊಂದು ಕಾಮ ಬೇಕು, ತಗೊಂಡಿದ್ದೀನಿ. ಆನ್ ದ ಅದರ್ ಹ್ಯಾಂಡ್, ಸುಪ್ರೀಂ ಕೋರ್ಟ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ರು ಕೂಡ ಅಂತ ಅರ್ಥ ಇದ್ರಲ್ಲಿ. ಓಕೆನಾ, ಅದನ್ನೇ ವೆನ್ ಅಂತ ತಗೊಂಡಿರೋದು. ಆನ್ ದಿ ಅದರ್ ಹ್ಯಾಂಡ್, ಡಿಬೇಟ್ ಅಬೌಟ್ ಮಿನಿಮಮ್ ಪೆನ್ಷನ್ ಏನಾಗಿದೆ, ಹ್ಯಾಸ್ ಇಂಟೆನ್ಸಿಫೈಡ್. ಎರಡೂ ಕೂಡ ಇದಕ್ಕೆ ಸಂಬಂಧಿಸಿದ ಹಾಗೆ ಕ್ರಿಯೆಗಳು ನಡೀತಾನೆ ಇದೆ. ಒಂದು ಕ್ರಿಯೆ ನಡೀತಾ ಇರೋದು ಇನ್ವೆಸ್ಟಿಗೇಷನ್ ಮುಂದುವರಿತಾ ಇರೋದು, ಮತ್ತೊಂದು ಕ್ರಿಯೆ ನಡೀತಾ ಇರೋದು ಡಿಬೇಟ್ ಇಂಟೆನ್ಸಿಫೈ ಆಗ್ತಾ ಇರೋದು. ಎರಡೂ ಕೂಡ ಬೇರೆ ಬೇರೆ ರೀತಿಯಾಗಿರುವಂತಹ ವಾಕ್ಯವಾಗಿದೆ. ಹಾಗಾಗಿ ಮೊದಲನೇದು ಇದು ಬರ್ದಿದೀವಿ, ಎರಡನೇದು ಇದಾಗಿದೆ. ಓಕೆ, ಇನ್ವೆಸ್ಟಿಗೇಷನ್ ರಿಲೇಟೆಡ್. ಮೂರನೇದು ಮತ್ತೊಂದೆಡೆ, ನಾಲ್ಕನೇದು ಬಂದು ಡಿಬೇಟ್ ಇಂಟೆನ್ಸಿಫೈ ಆಗಿರೋದು. ಹೀಗೆ ಕ್ವೆಶ್ಚನ್ ಅಲ್ಲಿ ಹೇಗೆ ಸಪ್ರೇಟ್ ಆಗಿ ಕೊಡ್ತಾರೆ, ನೀವು ಹಂಗೆ ಸಪ್ರೇಟ್ ಆಗಿ ಬರಿಬೇಕು. ಕ್ಲಿಯರಾ? ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ ಮೂರನೇ ವಾಕ್ಯ. ಇಪಿಎಫ್ಒ ಹೀಗೆ ತಗೋಬೇಕು. ಉದ್ಯೋಗಿಗಳ, ಎಂಪ್ಲಾಯೀಸ್, ಪಿಂಚಣಿ, ಪೆನ್ಷನ್ ಯೋಜನೆಯಡಿ, ಅಂಡರ್ ಸ್ಕೀಮ್. ಅಡಿ ಅಂದ್ರೆ ಅಂಡರ್, ಸ್ಕೀಮ್ ಯೋಜನೆ ಗೊತ್ತಿದೆಲ್ಲ, ಜನರಲ್ ಪದ ಇದು. ಪಡೆಯಬೇಕಾದ, ಸದ್ಯಕ್ಕೆ ರಿಸೀವ್ ಅಂತ ತಗೊಳ್ಳೋಣ. ಕನಿಷ್ಠ, ಮಿನಿಮಮ್, ಪಿಂಚಣಿ, ಪೆನ್ಷನ್, ಕುರಿತು, ಅಬೌಟ್. ಸೆಪ್ಟೆಂಬರ್ 6 ಇದನ್ನು ಹಾಗೆ ತಗೊಳ್ತೀವಿ. ರಂದು ಅಂತ ಹೇಳಿದ್ದಾರೆ, ಆನ್ ಸೆಪ್ಟೆಂಬರ್ 6 ಹೀಗೆ ತಗೊಳ್ಬೇಕು. 1 ಪ್ರಮುಖ ನಿರ್ಧಾರ, ಇಂಪಾರ್ಟೆಂಟ್. ನಿರ್ಧಾರ ಅಂತಂದ್ರೆ ಡಿಸಿಷನ್, ಹೊರಬೀಳುವ ಸಾಧ್ಯತೆ ಇದೆ, ಹೊರಬೀಳುವ. ಔಟ್ಕಮ್ ಅಂತ ತಗೊಳ್ಬಹುದು, ಸಾಧ್ಯತೆ ಇದೆ, ಪಾಸಿಬಲ್. ಫೈನ್. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಸೆಪ್ಟೆಂಬರ್ 6ನೇ ತಾರೀಕು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿಸಿಷನ್ ಯಾವುದಕ್ಕೆ ಸಂಬಂಧಿಸಿದ ಹಾಗೆ, ಅಬೌಟ್ ಮಿನಿಮಮ್ ಪೆನ್ಷನ್, ಅದು ಹೊರಬೀಳುತ್ತೆ. ಇಟ್ ಈಸ್ ಅಬೌಟ್ ಟು ಕಮ್ ಔಟ್. ಇದು ಯಾರಿಗೆ ಉಪಯೋಗ ಆಗುತ್ತಂತೆ, ಇಪಿಎಫ್ ಎಂಪ್ಲಾಯೀಸ್ ಸ್ಕೀಮ್, ಇಪಿಎಫ್ಒ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಯಾರ್ಯಾರು ಎಂಪ್ಲಾಯೀಸ್ ಬರ್ತಾರೆ ಅವರಿಗೆ ಇದರಿಂದ ಏನೋ ಒಂದು ಉಪಯೋಗ ಆಗುತ್ತಂತೆ. ಹೀಗೆ ಹೇಳ್ತಾ ಇದ್ದಾರೆ. ಬರೆಯೋದು ಹೇಗೆ ನೋಡ್ಕೊಳ್ಳಿ. ಡೇಟ್ ಬರಿಬೇಕಾಗತ್ತೆ, ಯಾವತ್ತು ಇದೆಲ್ಲ ನಡೆಯೋದು ಅಂತ. ಆನ್ ಸೆಪ್ಟೆಂಬರ್ 6, ಓಕೆ, ಏನಾಗುತ್ತೆ, ಒಂದು ನಿರ್ಧಾರ ಹೊರಬೀಳುತ್ತೆ. ಅ ಮೇಜರ್ ಅಥವಾ ಆನ್ ಇಂಪಾರ್ಟೆಂಟ್ ಡಿಸಿಷನ್ ಈಸ್ ಅಬೌಟ್ ಟು ಔಟ್ಕಮ್, ಹೊರಬೀಳುವ ಸಾಧ್ಯತೆ ಇದೆ ಅನ್ನೋದನ್ನ, ಈಸ್ ಅಬೌಟ್ ಟು ಔಟ್ಕಮ್ ಆನ್ ದ, ಯಾವುದಕ್ಕೆ ರಿಲೇಟೆಡ್ ಆಗಿ ಅಂತ ಬರಿತಾ ಇದ್ದೀನಿ, ಆನ್ ದ ಮಿನಿಮಮ್ ಪೆನ್ಷನ್ ಟು ಬಿ ರಿಸೀವ್ಡ್, ಯಾವುದರಡಿಯಲ್ಲಿ, ಟು ಬಿ ರಿಸೀವ್ಡ್ ಅಂಡರ್ ಇಪಿಎಫ್ಒ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್. ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನೀಡಿದೆ. ಸೆಪ್ಟೆಂಬರ್ 6ನೇ ತಾರೀಕು ಒಂದು ನಿರ್ಧಾರ ಹೊರಬೀಳಲಿದೆ. ಇದನ್ನ ನಾನಿಲ್ಲಿ ಇಲ್ಲಿವರೆಗೂ ತಗೊಂಡಿದ್ದೀನಿ. ಆ ನಿರ್ಧಾರ ಏನು, ಯಾರಿಗೆ ಸಂಬಂಧಪಟ್ಟಿದ್ದು, ಯಾವ ಸ್ಕೀಮ್ನ ಅಡಿಯಲ್ಲಿ ಇದು ಹೊರಬರುತ್ತೆ, ಅದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಪಾಸಿಬಲ್ ಅನ್ನುವಂತಹ ಪದದ ಬಳಕೆ ಆಗಿಲ್ಲ. ಈಸ್ ಅಬೌಟ್ ಟು ಹೀಗೆ ಸ್ವಲ್ಪ ಬದಲಾವಣೆ ಮಾಡಿರೋದ್ರಿಂದ ಅದನ್ನ ತಗೊಳ್ಳೋದಕ್ಕಾಗ್ಲಿಲ್ಲ. ನೀವು ಬೇಕಿದ್ರೆ ಆನ್ ಇಂಪಾರ್ಟೆಂಟ್ ಡಿಸಿಷನ್ ಆಫ್ ಪಾಸಿಬಲ್ ಔಟ್ಕಮ್ ಈ ರೀತಿಯಲ್ಲಿ ತಗೊಳ್ಬಹುದು. ಆಗ ಟು ಅನ್ನುವಂಥ ಒಂದು ಪ್ರಿಪೋಸಿಷನ್ ಬರೋದಿಲ್ಲ.
ಹೇಗಾದ್ರೂ ತಗೊಳ್ಳಿ, ಆ ಒಂದು ಪದವನ್ನ ತಗೊಂಡಿಲ್ಲ ಅಂತ ಹೇಳಿ ಇದು ಇನ್ಕಂಪ್ಲೀಟ್ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಇಲ್ಲಿನ ಅರ್ಥವೇನಿದೆ ಎಕ್ಸಾಕ್ಟ್ ಆಗಿ ಇಲ್ಲಿ ತಗೊಳ್ಳಲಾಗಿದೆ, ಅದೊಂದು ಪದನ ತಗೊಂಡಿಲ್ಲ. ನೀವು ಬೇಕಿದ್ರೆ ಅದನ್ನ ಆಫ್ ಪಾಸಿಬಲ್ ಔಟ್ಕಮ್ ಅಂತ ಮಾಡ್ಕೊಳ್ಳಿ, ಈಸ್ ಅಬೌಟ್ ಟು ಅನ್ನೋದನ್ನ ತೆಗೆದು. ಓಕೆನಾ, ಫೈನ್. ಮುಂದಕ್ಕೆ ಹೋಗೋಣ. ಹೀಗಿದೆ, ಹೌದು, ಎಸ್, ತಗೊಳ್ಳೋಣ. EPFO ಮಂಡಲಿ, ಬೋರ್ಡ್, ಸಭೆ, ಮೀಟಿಂಗ್, ಸೆಪ್ಟೆಂಬರ್ 6ರಂದು ಇದನ್ನ ಹಾಗೆ ತಗೊಳ್ತೀವಿ. ನಡೆಯಲಿದೆ, ಈಸ್, ಸ್ಕೆಡ್ಯೂಲ್ಡ್, ಈ ರೀತಿಯಲ್ಲಿ ತಗೊಳ್ಬೇಕು. ಓಕೆ, ಫೈನ್. ಸೊ ಹಿಯರ್ ವಿ ಆರ್ ಡನ್ ವಿತ್ ವೊಕ್ಯಾಬ್ಯುಲರಿ. ಏನ್ ಹೇಳ್ತಾ ಇದ್ದಾರೆ, ಹಿಂದಿನ ವಾಕ್ಯದ ಲಿಂಕ್ ಈ ವಾಕ್ಯಕ್ಕೆ ಇದೆ. ಇಲ್ಲಿ ನಾವು ನೋಡಿದ್ವಿ ಒಂದು ಡಿಸ್ಕಷನ್ ಏನೋ ಆಗತ್ತೆ ಅಂತ ಹೇಳಿದ್ರು. ಇಲ್ಲಿ ನಾವು ನೋಡಿದ್ವಿ ಒಂದು ಡಿಸಿಷನ್ ಅನ್ನ ತಗೊಳಕಾಗತ್ತೆ ಅಂತ. ಆ ಒಂದು ಡಿಸಿಷನ್ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. EPFO ಬೋರ್ಡ್ ಮೀಟಿಂಗ್ ಅನ್ನ ಸೆಪ್ಟೆಂಬರ್ 6 ಸ್ಕೆಡ್ಯೂಲ್ ಮಾಡಲಾಗಿದೆ. ಇದನ್ನ ಬರಿಬೇಕು. ಅದಕ್ಕೂ ಮುನ್ನ ಇದನ್ನ ಬರಿಬೇಕು, ಹೌದು, ಈ ಒಂದು ವಿಷಯವು ನಿಜವಾಗಿದೆ. ಅದನ್ನ ಬರೆದು ಮುಂದಕ್ಕೆ ಹೋಗೋಣ. ಎಸ್, ದ EPFO ಬೋರ್ಡ್ ಮೀಟಿಂಗ್ ಏನಾಗಿದೆ, ನಡೆಯಲಿದೆ. ಈಸ್ ಸ್ಕೆಡ್ಯೂಲ್ಡ್, ಯಾವತ್ತು, ಆನ್ ಸೆಪ್ಟೆಂಬರ್ 6th. ಈಸ್ ಸ್ಕೆಡ್ಯೂಲ್ಡ್ ಆನ್ ಸೆಪ್ಟೆಂಬರ್ 6th. ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಓಕೆ, ಫೈನ್. ಲಾಸ್ಟ್ ಸೆಂಟೆನ್ಸ್ ಹೀಗಿದೆ, ಕನಿಷ್ಠ ಪಿಂಚಣಿ, ಪೆನ್ಷನ್, ವಿಷಯವನ್ನು, ಕಂಟೆಂಟ್, ಮಂಡಳಿಯ ಸಭೆಯ, ಬೋರ್ಡ್ ಮೀಟಿಂಗ್, ಕಾರ್ಯಸೂಚಿ ಅಂತ ಹೇಳಿದ್ದಾರೆ. ಅಜೆಂಡಾ ಅಂತ ತಗೊಳ್ಬಹುದು. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ರೆ ತಗೊಳ್ಳಿ. ಸೇರಿಸಲಾಗಿದೆ, ಈಸ್ ಇನ್ಕ್ಲೂಡೆಡ್. ಓಕೆ, ಫೈನ್. ಸೊ ಹಿಯರ್ ವಿ ಆರ್ ಡನ್ ವಿತ್ ವೊಕ್ಯಾಬ್ಯುಲರಿ. ಏನ್ ಹೇಳ್ತಾ ಇದ್ದಾರೆ, ಮಿನಿಮಮ್ ಪೆನ್ಷನ್ ಕಂಟೆಂಟ್, ಈ ಒಂದು ವಿಷಯವನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಯಾವ್ದ್ರಲ್ಲಿ, ಅಜೆಂಡಾ. ಈ ಅಜೆಂಡಾ ಅಥವಾ ಈ ವಿಷಯ ಎಲ್ಲ ಎಲ್ಲಿ ನಡೆಯೋದು, ಬೋರ್ಡ್ ಮೀಟಿಂಗ್ ನಲ್ಲಿ. ಒಂದೊಂದಾಗಿ ಬರಿಬೇಕು ನೋಡಿ. ಮಿನಿಮಮ್ ಪೆನ್ಷನ್ ಕಂಟೆಂಟ್, ಕನಿಷ್ಠ ಪಿಂಚಣಿ ವಿಷಯ, ಇದನ್ನ ಸೇರಿಸಲಾಗಿದೆ. ಈಸ್ ಇನ್ಕ್ಲೂಡೆಡ್, ಎಲ್ಲಿ, ಬೋರ್ಡ್ ಮೀಟಿಂಗ್ ನ ಅಜೆಂಡಾದಲ್ಲಿ. ಇನ್ ದ ಅಜೆಂಡಾ ಆಫ್ ದ ಬೋರ್ಡ್ ಮೀಟಿಂಗ್, ಹೀಗೆ ತಗೊಳ್ಬೇಕು. ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ಳಿ. ಆಫ್ ನ ಬಳಕೆ ಆಗಿದೆ, ಯಾಕೆ ಅಂದ್ರೆ ಈ ಒಂದು ಅಕ್ಷರ ಇಲ್ಲಿರೋದ್ರಿಂದ. ಅದಾದ್ಮೇಲೆ ಸೂಚಿಯಲ್ಲಿ ಅಂತ ಇರೋದ್ರಿಂದ ಇನ್ನ ಬಳಕೆ ಆಗಿದೆ. ಅದೇ ಈ ಇನ್ನಾಗುತ್ತೆ ಹಾಗೂ ಆಫ್ ಆಗುತ್ತೆ. ಓಕೆ, ಹೀಗೆ ವಾಕ್ಯ ರಚನೆಯನ್ನ ಮಾಡಲಾಗಿದೆ. ಮಿನಿಮಮ್ ಪೆನ್ಷನ್ ಕಂಟೆಂಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಅಜೆಂಡಾ ಆಫ್ ದ ಬೋರ್ಡ್ ಮೀಟಿಂಗ್. ಓಕೆ, ಫೈನ್. ಸೊ ಇದಾಗಿತ್ತು ಇವತ್ತಿನ ಸೆಷನ್. ಈ ಒಂದು ಸೆಷನ್ ಅಲ್ಲಿ ಇವತ್ತು ನಾನು ನಿಮ್ ಜೊತೆ ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ 5 ವಾಕ್ಯಗಳುಳ್ಳ ಈ ಒಂದು ಪ್ಯಾರಾಗ್ರಾಫ್ ನ ತಗೊಂಡು ನಿಮ್ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದಂತಹ ಈ ಪ್ಯಾರಾಗ್ರಾಫ್ ನಲ್ಲಿ ಬಂದಂತಹ ವೊಕ್ಯಾಬ್ಯುಲರಿಗಳನ್ನ ನೀವು ಬರ್ಕೊಂಡಿದ್ದೀರಾ. ಹಾಗೂ ಇದೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ನಿಮ್ಗೆ ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸೋದಕ್ಕೆ ಸಹಾಯವಾಗ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಪುಸ್ತಕವನ್ನ ಖರೀದಿ ಮಾಡಿ ನೀವು ನಿಮ್ಮ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳಿಸ್ಕೊಡಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.